ಹಾಯ್ ನಮಸ್ಕಾರ, ಅಭಿರುಚಿ ವೆಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಿರುನೆಲ್ಲಿಕಾಯಿಯಿಂದ ಇನ್ಸ್ಟೆಂಟ್ ಆಗಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಈ ಕಿರುನೆಲ್ಲಿಕಾಯಿಯನ್ನು ಇಂಗ್ಲಿಷ್ನಲ್ಲಿ ಸ್ಟಾರ್ ಗೂಸ್ಬೆರಿ ಅಂತ ಕರೀತಾರೆ. ಇದರಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಹಾಗೆ ಖನಿಜಾಂಶಗಳು ಸಾಕಷ್ಟು ಇರುತ್ತವೆ. ಇದು ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಈ ಕಿರುನೆಲ್ಲಿಕಾಯಿ ಹುಳಿ ಸಿಹಿ ರುಚಿಯಲ್ಲಿರುತ್ತೆ. ಕಫ, ಪಿತ್ತದೋಷದಂತಹ ಆರೋಗ್ಯ ಸಮಸ್ಯೆಗೆ ಹಾಗೆ ಮೂಲವ್ಯಾಧಿಗೆ ಕೂಡ ತುಂಬಾನೇ ಒಳ್ಳೆಯದು. ಈ ಸ್ಟಾರ್ ನೆಲ್ಲಿಕಾಯಿ ಮರದ ಎಲೆಯನ್ನು ಬೇಯಿಸಿ ಕೂಡ ತಿಂತಾರೆ. ಇದು ಜ್ವರ, ಸಂಧಿವಾತ, ಕಾಮಾಲೆ, ಸಿಡುಬು, ತುರಿಕೆ ಹಾಗೆ ಒಸಡು ಸೋಂಕಿನ ಚಿಕಿತ್ಸೆಗೆ ಕೂಡ ಬಳಸ್ತಾರೆ. ಇನ್ನು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿದೆ. ಹಾಗಾಗಿ ನಿಮ್ಮ ಆಹಾರದಲ್ಲಿ ಕಿರುನೆಲ್ಲಿಕಾಯಿಯನ್ನು ಖಂಡಿತವಾಗಿ ಉಪಯೋಗಿಸಿ. ಬನ್ನಿ ಈಗ ಇನ್ಸ್ಟೆಂಟ್ ಆಗಿ ಈಸಿಯಾಗಿ ಉಪ್ಪಿನಕಾಯಿ ಮಾಡೋಣ. ನಾನಿಲ್ಲಿ ಕಿರುನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ, ಉಪ್ಪಿನಕಾಯಿ ಮಾಡುವಾಗ ನೀರಿನ ಅಂಶ ಇರಬಾರ್ದು ಅಂತ. ಹಾಗಾಗಿ ನೀಟಾಗಿ ತೇವಾಂಶ ಇಲ್ಲದ ಹಾಗೆ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಸ್ಟೀಮ್ ನಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಉಪ್ಪಿನಕಾಯಿಗೆ ಬೇಕಾದಂತಹ ಮಸಾಲವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ 10 ಗುಂಟೂರು ಮೆಣಸು ಹಾಗೆ 4 ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಬೇಕು. ಈಗ ಅದೇ ಬಾಣಲೆಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನು ಹಾಕೊಂಡು ಹುರಿದು ಬಿಟ್ಟು ತೆಗೆದಿಟ್ಕೊಳ್ಳಿ. ಈಗಿಲ್ಲಿ ಹಬೆಯಲ್ಲಿ ಕಿರುನೆಲ್ಲಿಕಾಯಿ ಬೆಂದಿದೆ. ತುಂಬಾ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬಾ ಮೆತ್ತಗೆ ಆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಮೆಣಸನ್ನ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲ ವಸ್ತುಗಳನ್ನ ಕೂಡ ಸಪ್ರೇಟ್ ಆಗಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಬಾಣಲೆಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಉಪ್ಪಿನಕಾಯಿ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಇಂಗು ಹಾಕಿ ಅದೇ ಎಣ್ಣೆಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ ಪುಡಿ ಮಾಡ್ಕೊಂಡಿರುವಂತಹ ಮೆಣಸಿನ ಪುಡಿಯನ್ನ ಹಾಕಿ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಇನ್ಸ್ಟೆಂಟ್ ಆಗಿ ಮೆಣಸಿನ ಪುಡಿ ಮಾಡ್ಕೊಂಡು ಹಾಕಿದ್ದೀನಿ. ನೀವು ರೆಡಿಮೇಡ್ ಖಾರ ಪುಡಿ ಬೇಕಿದ್ರು ಹಾಕಬಹುದು. ಆದ್ರೆ ಮನೇಲಿ ಇನ್ಸ್ಟೆಂಟ್ ಆಗಿ ಖಾರ ಪುಡಿ ಮಾಡಿದ್ರೆ ರುಚಿ ಸೂಪರ್ ಆಗಿರುತ್ತೆ. ಇದಕ್ಕೆ ಈಗ ಬೇಯಿಸ್ಕೊಂಡಿರುವಂತಹ ಕಿರುನೆಲ್ಲಿಕಾಯಿನ ಹಾಕೊಂಡು ಉಪ್ಪನ್ನ ಹಾಕಿ ಬಾಡಿಸಿ. ಉಪ್ಪನ್ನ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಈಗಾಗಲೇ ಮನೇಲೆ ಮಾಡಿರೋ ಮೆಣಸಿನ ಪುಡಿಗೆ ಆಗ್ಲೇ ಸ್ವಲ್ಪ ಉಪ್ಪನ್ನ ಹಾಕಿರ್ತೀನಿ. ಹಾಗಾಗಿ ನೋಡ್ಕೊಂಡು ಉಪ್ಪನ್ನ ಹಾಕಿ ಆಮೇಲೆ ಪುಡಿ ಮಾಡ್ಕೊಂಡಿರುವಂತಹ ಮಸಾಲ ಪುಡಿಯನ್ನ ಸೇರಿಸಿ 3 ನಿಮಿಷ ಹಾಗೆ ಬಾಡಿಸಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಮಿಕ್ಸ್ ಆದಾಗ ಇದರ ರುಚಿ ವಾ ಅನ್ನೋ ಹಾಗೆ ಇರುತ್ತೆ. ಈಗ ಇನ್ಸ್ಟೆಂಟ್ ಆಗಿರುವಂತಹ ಕಿರುನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು. ಇದನ್ನ ಗ್ಲಾಸ್ ಜಾರ್ ನಲ್ಲಿ ಸ್ಟೋರ್ ಮಾಡಿಕೊಂಡು ತಿಂಗಳಾನ್ಗಟ್ಲೆ ಇಟ್ಟರೂ ಕೂಡ ಹಾಳಾಗಲ್ಲ. ಬಾಯಿಗೆ ರುಚಿನೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಹಾಗಿದ್ರೆ ಇನ್ನೇ ತಡ ಅಲ್ವಾ? ಕಿರುನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.